ಹಲೋ ಎಲ್ಲರಿಗೂ, ವೆಲ್ಕಮ್ ಟು ಹಾರಿ ಪ್ರೀತು ಬ್ಲಾಗ್ಸ್. ಪಾರ್ಟ್ 1ನಲ್ಲಿ ವೋಲ್ಫ್ ಅಂತ ಹೇಳಿದ್ದಲ್ವಾ, ಇದೇ ಅದು ವೈಟ್ ವೋಲ್ಫು. ಆ್ಯಕ್ಚುಲಿ ಟೋಟಲ್ 2 ಇದ್ದಾವೆ, ಇಲ್ಲಿ ಸದ್ಯಕ್ಕೆ ಒಂದೇ ಕಾಣಿಸ್ತಾ ಇದೆ. ನೆಕ್ಸ್ಟ್ ಒನ್ ಬಂದ್ಬಿಟ್ಟು ಬಾಬ್ ಕ್ಯಾಟ್ ಅಂತ. ಇದೆಲ್ಲೋ ಬಚ್ಚಿಕೊಂಡಿದೆ, ನಾವೆಷ್ಟು ಝೂಮ್ ಮಾಡಿ ನೋಡಿದ್ರು ಕಾಣಿಸ್ತಾ ಇಲ್ಲ. ನೆಕ್ಸ್ಟ್ ಒನ್ ಬಂದ್ಬಿಟ್ಟು ಆಫ್ರಿಕನ್ ಲಯನ್. ಟೋಟಲ್ ಆಗಿ ಇಲ್ಲಿ 3 ಲಯನ್ಸ್ ಇದ್ದಾವೆ. ಇಲ್ಲಿ ಪ್ರೀತು ಬಂದ್ಬಿಟ್ಟು ಅನಿಮಲ್ಸ್ಗೆ ಟಚ್ ಮಾಡಿಬಿಟ್ಟು ಫೀಡ್ ಮಾಡೋಣ ಅವರಿಗೆ ಅಂತ ಹೇಳ್ತಾ ಇದ್ದಾನೆ. ಲಯನ್ ಟಚ್ ಮಾಡ್ತೀಯಾ? ನೀನೇ ದೊಡ್ಡ ಲಯನ್. ಓಕೆ ಸ್ಕಿಟ್ ಆಗುತ್ತೆ. ಹಾಂ, ನಿನ್ನೆ ನೋಡ್ತಿದ್ದೆ ಅದು. ಈ ಲಯನ್ ಆ್ಯಕ್ಚುಲಿ ತುಂಬ ಹೊತ್ತು ನಮ್ಮನ್ನ ಹಂಗೆ ನೋಡ್ತಾನೇ ಇತ್ತು. ಈ ಪ್ರೀತು ಇಲ್ಲಿ ಪೀಕಾಕ್ನ ಓಡಿಸ್ತಾ ಇದ್ದ. ನೆಕ್ಸ್ಟ್ ಒನ್ ಬಂದ್ಬಿಟ್ಟು ಅಮೂರ್ ಟೈಗರ್ ಅಂತ. ಇದನ್ನ ಸೈಬೇರಿಯನ್ ಟೈಗರ್ ಅಂತ ಕೂಡ ಕರೀತಾರೆ. ಇದು ವರ್ಲ್ಡ್ಸ್ ಲಾರ್ಜೆಸ್ಟ್ ಕ್ಯಾಟ್ ಅಂತಿದು. ನೆಕ್ಸ್ಟ್ ಬಂದ್ಬಿಟ್ಟು ಬಾಲ್ಡ್ ಈಗಲ್ ಅಂತ. ಇದು ಬಂದ್ಬಿಟ್ಟು ನಾರ್ತ್ ಅಮೆರಿಕನ್ ಬ್ರೀಡ್ ಇದು. ಸೊ ಇದೆಲ್ಲ ಒಳಗಡೆ ಅಲ್ಲಿ ಸೈಲೆಂಟಾಗಿ ಕೂತಿದೆ ನೋಡಿ ಇಲ್ಲಿ. ಇಲ್ಲಿ ಎಲ್ಲರೂ ಆ ಅನಿಮಲ್ಸ್ನ ಟಚ್ ಮಾಡ್ಬೇಕಂತ ವೆಯ್ಟ್ ಮಾಡ್ತಾ ಇದ್ರು. ಟಚ್ ಮಾಡಿಬಿಟ್ಟು ಫೀಡ್ ಮಾಡೋಣ ಅಂತ ಇಲ್ಲೊಂದು ಚಾನ್ಸ್ ಸಿಕ್ತು ಅವ್ರಿಗೆ ಟಚ್ ಮಾಡೋದಕ್ಕೆ. ಡೀರ್ ಇಲ್ಲಿ ತುಂಬ ಹೊತ್ತು ಈ ಅನಿಮಲ್ಸ್ಗೆ ಫೀಡ್ ಮಾಡಿದರು. ಇಲ್ಲಿ ಆ್ಯಕ್ಚುಲಿ ಗ್ರಾಸ್ನ ತಗೊಂಡ್ಬಿಟ್ಟು ನಾವು ಈ ಡೀರ್ಗೆ ಫೀಡ್ ಮಾಡ್ತಾ ಇದ್ವಿ. ತುಂಬ ಚಿಕ್ಕ ಚಿಕ್ಕ ಗ್ರಾಸ್ ತಗೊಂಡು ಫೀಡ್ ಮಾಡಿದ್ವಿ ಸ್ಟಾರ್ಟಿಂಗಲ್ಲಿ. ಬಟ್ ಹೋಗ್ತಾ ಏನಾಯ್ತು ಅಂದರೆ ನಾವು ಫೀಡ್ ಮಾಡೋದು ನೋಡ್ಬಿಟ್ಟು ಇಲ್ಲಿ ತುಂಬ ಜನ ಹುಡುಗ ಎಲ್ಲರೂ ಫೀಡ್ ಮಾಡ್ತಾಯಿದ್ರು. ಸೊ ಹತ್ರದಲ್ಲಿ ಚಿಕ್ಕ ಮರ ಇದೆ ಅಲ್ಲೊಂದು. ಸೊ ಅದರಲ್ಲಿ ಎಲೆ ಎಲ್ಲ ಮುರ್ಕೊಂಡ್ಬಿಟ್ಟು ತಿನ್ನಿಸ್ತಾ ಇದ್ವಿ. ಇಲ್ಲಿ ನೋಡಿ, ಇದು ಎಷ್ಟು ದೊಡ್ಡ ಕೊನೆ ಮುರ್ಕೊಂಡು ಬಂದಿದ್ದಾನೆ ಇವನು ತಿನ್ಸೋದಕ್ಕೆ.
ಈ ಅನಿಮಲ್ಸ್ಗೆ ಫೀಡ್ ಮಾಡೋದು ಬಹಳ ಖುಷಿ ಪಡ್ತಾರೆ, ಈ ಥರ ಅನಿಮಲ್ಸ್ಗೆ ಫೀಡ್ ಮಾಡಿಸೋದು. ಇಲ್ಲಿ ಡೀರ್ಗೆ ಫೀಡ್ ಮಾಡೋದು ಸ್ವಲ್ಪ ಹೊತ್ತು ನಿಲ್ಲಿಸ್ಬಿಟ್ಟು ಇಲ್ಲಿ ಪಕ್ಷಿಗಳನ್ನ ಓಡಿಸ್ತಾ ಇದ್ದಾರೆ ನೋಡಿ ಇವರು. ಇಲ್ಲಿ ಕೆಲವೊಬ್ಬ ಫಾರಿನರ್ ಹುಡುಗರು ಕೂಡ ಈ ಥರ ಲೀವ್ಸ್ ಬೇಕು ಅಂತ ಕೇಳ್ತಾ ಇದ್ರು. ಸೊ ನಾನು ಜಂಪ್ ಮಾಡಿಬಿಟ್ಟು ದೊಡ್ಡದೊಂದು ಕೊನೆನ ಇಟ್ಕೊಂಬಂದು ಟ್ರೈ ಮಾಡ್ತಾ ಇದ್ದೀನಿ. ತುಂಬ ಹೊತ್ತು ಟ್ರೈ ಮಾಡಿದ್ಮೇಲೆ ಸಿಗ್ತದೆ ಕೊನೆ. ಸೊ ಆ ಕೊನೆ ಸಿಕ್ಕಿದ ಮೇಲೆ ತುಂಬ ಜನ ಹುಡುಗರು ಬಂದ್ಬಿಟ್ಟು ತಗೊಂಡೋದ್ರು, ಫಾರಿನ್ ಹುಡುಗರು ಎಲ್ಲ ಹುಡುಗರು ಬಂದ್ಬಿಟ್ಟು ತಗೊಂಡೋದ್ರು ಫೀಡ್ ಮಾಡೋದಕ್ಕೆ. ನಾನು ಅದನ್ನು ಹಂಗೆ ಸ್ವಲ್ಪ ತಿಟ್ಕೊಂಡಿದ್ದೆ, ಇನ್ಯಾರು ಬಂದು ಕೇಳ್ತಾರೆ ಅಂತ. ಈ ಝೂವಲ್ಲಿ ಒಬ್ಬರು ಎಂಪ್ಲಾಯಿ ಬಂದ್ಬಿಟ್ಟು ನಮಗೆ ಆ ಪೀಕಾಕ್ದು ಫೆದರ್ ಸಿಕ್ಕಿತ್ತು, ಅದನ್ನು ಕೊಟ್ಟರು. ಸೊ ಅದು ಇವರೇ ಒಂದು 4-5 ಫೆದರ್ಸ್ ಎಲ್ಲ ಸಿಕ್ಕಿದ್ದು ಅವ್ರಿಗೆ, ನಮಗೆ ಕೊಟ್ಟಿದ್ರು. ತುಂಬ ದೊಡ್ಡವಿದ್ದು ಆ ಫೆದರ್. ತೋರಿಸ್ತೇನೆ ನಾನು ನಿಮ್ಗೆ ಆ ಫೆದರ್ಸ್ನ ಈಗ. ಸೊ ಇಲ್ಲಿದೆಯಲ್ಲ, ಇವನ ಹತ್ರ ಒಂದು ಇಟ್ಕೊಂಡಿದ್ದಾನೆ. ಭಾಳ ಚೆನ್ನಾಗಿತ್ತಿದ್ದು, ಮನೆಯಲ್ಲಿ ತಂದು ಇಟ್ಕೊಂಡಿದ್ದೀವಿ ಫೆದರ್ಸ್ನ. ಸೊ ನಾನು ಪಾರ್ಟ್ 1 ವೀಡಿಯೋಲಿ ಬಿಯರ್ ಮನಗಿತ್ತು ಅಂತ ಹೇಳಿದ್ನಲ್ವಾ. ಸೊ ನಾವು ತುಂಬ ಹೊತ್ತು ವೆಯ್ಟ್ ಮಾಡಿದ್ಮೇಲೆ ಇವಾಗ ಇದ್ದಿದೆ. ಸೊ ಇಲ್ಲಿ ಬಂದ್ಬಿಟ್ಟು 2 ಬಿಯರ್ಸ್ ಇದ್ದಾವೆ, ಅಮೆರಿಕನ್ ಬಿಯರ್ ಇದು. ಸೊ ಇಲ್ಲಿ ನೋಡಿ ಒಂದಿದೆಯಾ, ಇನ್ನೊಂದು ತೋರಿಸ್ತೀನಿ. ಹತ್ರ ಇದ್ದ ನೋಡಿದರೆ ಎಷ್ಟು ಹ್ಯೂಜ್ ಆಗಿದೆ ಅಂದರೆ ಅದು. ಸೊ ಇಲ್ಲಿ ಪಕ್ಕದಲ್ಲಿ ಒಂದು ಸ್ಮಾಲ್ ರ್ಯಾಬಿಟ್ ಇತ್ತು. ನೆಕ್ಸ್ಟ್ ಒನ್ ಬಂದ್ಬಿಟ್ಟು ವೈಟ್ ಪೀಕಾಕ್ ಮತ್ತು ತುಂಬ ಬರ್ಡ್ಸ್ ಇದ್ವಿ ಇಲ್ಲಿ. ತೋರಿಸ್ತೀನಿ ನನಗೆ ಎಷ್ಟು ಡಿಫ್ರೆಂಟ್ ಕಲರ್ಸ್ ಇರೋ ಬರ್ಡ್ಸ್ ಇದ್ದಾವೆ ಅಂತ ಇಲ್ಲಿ. ನೆಕ್ಸ್ಟ್ ಒನ್ ಬಂದ್ಬಿಟ್ಟು ಕೂಗರ್, ಇದು ಮೌಂಟೇನ್ ಲಯನ್ ಅಂತ ಕೂಡ ಕರೀತಾರೆ ಇದನ್ನು. ಇಲ್ಲಿ ನೋಡಿ ಪೀಕಾಕ್ ಫೆದರ್ಸ್ ಓಪನ್ ಮಾಡಿತ್ತು. ಸೊ ನಾವು ಹೋಗ್ಬಿಟ್ಟು ಫೋಟೋಸ್ ತಗೊಂಡ್ವಿ. ತುಂಬ ಕಲರ್ಫುಲ್ ಬರ್ಡ್ಸ್ ಅಂತ ಹೇಳಿದ್ದಲ್ವಾ, ನೋಡಿ ಇಲ್ಲೇ ಇದೆ ನೋಡಿ.
ನೆಕ್ಸ್ಟ್ ಬಂದ್ಬಿಟ್ಟು ಗಿನಿಯಾ ಪಿಗ್ ಅಂತ, ಇಲ್ಲಿ ಗಿನಿಯಾ ಪಿಗ್ ವಿಲೇಜ್ ಅಂತ ಮಾಡಿದ್ದಾರೆ. ಸೊ ಇದು ಎಂಟೈರಲ್ಲಿ ಡಿಫ್ರೆಂಟ್ ಕಲರ್ಸಲ್ಲಿರೋ ಗಿನಿಯಾ ಪಿಗ್ಸ್ ಇದೆ ನೋಡಿ. ನೆಕ್ಸ್ಟ್ ಒಂದು ಬಂದ್ಬಿಟ್ಟು ರೆಡ್ ಫಾಕ್ಸ್. ಇದು ಕೂಡ ನಮಗೆ ಸರಿ ಕಾಣಿಸ್ಲಿಲ್ಲ, ಇನ್ನು ಇದೊಂಥರ ನೆಟ್ ಒಂಥರ ಬ್ಲರ್ಡ್ ಆಗಿದೆ, ಸರಿ ಕಾಣಿಸ್ತಾ ಇಲ್ಲ. ಸೊ ನಮಗೆ ಇಲ್ಲಿ ನೆಕ್ಸ್ಟ್ ಒಂದು ಆಫ್ರಿಕನ್ ಸರ್ವಲ್ ಅಂತ, ಇದು ಚೆನ್ನಾಗಿ ಕಾಣಿಸ್ತಾ ಇತ್ತು ನೋಡಿ ಇಲ್ಲಿ. ನಾವೆಲ್ಲರೂ ಒಂದು ಮಂಕಿನ ನೋಡ್ತಾ ಇದ್ವಲ್ವಾ, ಸೊ ಈ ಮಂಕಿ ಬಂದ್ಬಿಟ್ಟು ನಮ್ಮಲ್ಲಿರೋ ಒಂದು ಮಂಕಿನ ನೋಡ್ತಾ ಇದೆ ನೋಡಿ. ಆ ಮಂಕಿನ ತೋರಿಸ್ತೀನಿ ಈಗ. ಅಲ್ಲಿದ್ದಾರೆ ನೋಡು, ತೋರಿಸ್ತೀನಿ ಬಾ ನಿಮ್ಮ ಬ್ರದರ್ನ. ಬಾ ರಿಷಬ್ ಬ್ರದರ್ ಇಲ್ಲಿದ್ದಾರೆ ಈಗ ನೋಡಿ. ಇವ್ರು ಇದಾರಲ್ಲ. ನೆಕ್ಸ್ಟ್ ಒಂದು ಬಂದ್ಬಿಟ್ಟು ಆಲಾಯ್ ಬಾಬೂನ್ ಅಂತ. ಇನ್ನು ಮಿಕ್ಕಿದ ಅನಿಮಲ್ಸ್ನ ಬಂದ್ಬಿಟ್ಟು ನಾನು ನೆಕ್ಸ್ಟ್ ಪಾರ್ಟ್ 3 ಹಾಕ್ತೀನಿ ನೋಡಿ, ಅದು ಕೂಡ ತುಂಬ ಚೆನ್ನಾಗಿದೆ. ಓಕೆನಾ? ಥ್ಯಾಂಕ್ಸ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ. ಟೇಕ್ ಕೇರ್, ಬೈ ಬಾಯ್, ಸಿ ಯು.